ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆ 2025ಕ್ಕೆ ಟ್ರೇಡಿಂಗ್ ಸೆಂಟರ್ ಆಫ್ ಇಂಡಿಯಾದ ವತಿಯಿಂದ 25 ಜನರ ಪ್ಯಾನಲ್ನ ಕಾಂಟೆಸ್ಟ್ ಮಾಡಲಾಗಿದೆ. ಈ ಹಟ್ಟಿಯ ಚರಿತ್ರೆಯಲ್ಲಿ ಈ ಚುನಾವಣೆ ಅತ್ಯಂತ ಮಹತ್ವದ್ದು. ಇದು ಕಾರ್ಮಿಕರ ಚುನಾವಣೆ, ಕಾರ್ಮಿಕ ಸಂಘದ ಚುನಾವಣೆ, ರಾಜಕೀಯ ಪಕ್ಷದ ಚುನಾವಣೆ ಅಲ್ಲ. ಕಾರ್ಮಿಕರ ಅಳಿವು ಉಳಿವಿನ ಪ್ರಶ್ನೆ ಈ ಚುನಾವಣೆಯಲ್ಲಿದೆ. ಕಂಪನಿಗೆ ಮುಂದಿರತಕ್ಕಂಥ 2 ಅಪಾಯಗಳೆಂದರೆ ಮೊದಲನೇದಾಗಿ ಖಾಸಗೀಕರಣ, ಎರಡನೇದಾಗಿ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್. ಈ ಎರಡರ ವಿರುದ್ಧ ಹೋರಾಟಕ್ಕೆ TUC ಸಜ್ಜಾಗಿದೆ. ಕಾರ್ಮಿಕರಿಗೆ ಹೇಳ್ತಾ ಇದ್ದೀವಿ, ಯಾಕಂದರೆ ಬಂಗಾರದ ದರ ಹೆಚ್ಚಾಗ್ತಾ ಇದೆ, ಉತ್ಪಾದನೆ ಜಾಸ್ತಿ ಕೇಳ್ತಾ ಇದ್ದೀರಿ, ಆದರೆ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸರಾಸರಿ 15 ವರ್ಷದಲ್ಲಿ 1000ಕ್ಕೆ ಹೆಚ್ಚು ಕಾರ್ಮಿಕರು ರಿಟೈರ್ಮೆಂಟ್ ಆದಮೇಲೆ ಯಾವುದೇ ರಿಕ್ರೂಟ್ಮೆಂಟ್ ಇಲ್ಲ. ಅಂದರೆ ಉದ್ಯೋಗ ಕಡಿತ ಆಗ್ತಿದೆ, ಆ್ಯಕ್ಚುಲಿ ಪ್ರೊಡಕ್ಷನ್ ಇಂಕ್ರಿಮೆಂಟ್ ಮಾಡಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಆಯುಷ್ಯ ಭಾರಿ ಮುಖ್ಯ. ಅದರ ಜೊತೆಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಜೀವ ರಕ್ಷಕ ಪ್ರಶ್ನೆ ನಮ್ಮ ಮುಂದಿದೆ. ಹಟ್ಟಿ ಚಿನ್ನದ ಗಣಿ ಸೇಫ್ ಅಲ್ಲ ಅನ್ನಲಿಕ್ಕೆ ಅತಿ ದೊಡ್ಡ ಸಾಕ್ಷಿ ಅಂದರೆ 2021ರಿಂದ 2025 ಜನವರಿವರೆಗೆ 104 ಅಪಘಾತಗಳಾಗಿವೆ. ಹಾಗಾಗಿ ಕಂಪನಿ ಸೇಫ್ ಆಗಿರೋದು, ಕಂಪ್ನಿ ಒಳಗಡೆ ಕಾರ್ಮಿಕರ ಜೀವ ರಕ್ಷಣೆ ಮಾಡೋದು, ಕಂಪ್ನಿ ಆಯುಷ್ಯವನ್ನು ಹೆಚ್ಚು ಮಾಡೋದು, ಕಂಪ್ನಿಯ ಡೆವಲಪ್ಮೆಂಟ್ ಮಾಡೋದು. ಇದುವರೆಗೆ ಯಾವುದೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತಗೊಂಡಿಲ್ಲ. ಡೆವಲಪ್ಮೆಂಟ್ ಸಲುವಾಗಿಟ್ಟಂಥ ರಿಸರ್ವ್ ಫಂಡ್ನ ಡೈವರ್ಟ್ ಮಾಡಿದರೆ, ಹಾಳು ಮಾಡಿದರೆ, ದೊಡ್ಡ ಅನ್ಯಾಯ ಆಗಿದೆ. ಕಂಪನಿ ಆಡಳಿತ ಮಂಡಳಿ ಮಾಡಿದ ಈ ಅನ್ಯಾಯದ ಜೊತೆ ಲಾಸ್ಟ್ ಟೈಮ್ ಗೆದ್ದಂಥ ತಕ್ಕಡಿಯವರು ಉಳಿದವರೆಲ್ಲ ಕೈ ಜೋಡಿಸಿದ್ದಾರೆ. ಹಾಗಾಗಿ ಅದರ ವಿರುದ್ಧ ಫೈಟ್ ಮಾಡಬೇಕು. ಇದು ಕಾರ್ಮಿಕರ ಎಲೆಕ್ಷನ್ನು. ಇದರ ಜೊತೆಗೆ ವೇತನ ಒಪ್ಪಂದ ಅಂತ ಇದ್ದೇ ಇರ್ತದೆ. ಯಾಕಂದರೆ ಕೇವಲ 2 ಕೋಟಿ ವೇತನದಲ್ಲಿ ಕಾರ್ಮಿಕರಿಗೆ A to Z ಎಲ್ಲ ಕಾರ್ಮಿಕರಿಗೆ ಸಮನಾದ ಹಂಚಿಕೆ ಮಾಡಿದಂಥ ಕಾರ್ಯಕ್ರಮ TUC ಇದಾಗಿದ್ದರಿಂದ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮನ್ನು ಅಬಲಿಷ್ ಮಾಡಬೇಕು, ಕಾಂಟ್ರಾಕ್ಟ್ ಲೇಬರ್ಸ್ನ ರೆಗ್ಯುಲೇಷನ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ ಮಾಡಬೇಕು, ಆಮೇಲೆ ಮೈನಿಂಗ್ ಡೆವಲಪ್ಮೆಂಟ್ ಮಾಡಬೇಕು. ಇದೆಲ್ಲದರ ಒಟ್ಟಿಗೆ ಸಿಗಬೇಕಾಗಿದೆ. ಎಲ್ಲ ಲೀಗಲ್ ಬೆನಿಫಿಟ್ ಸಲುವಾಗಿ TUC ಫೈಟ್ ಮಾಡ್ತಾರೆ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.